ಮುಕ್ತ್ಯುಪಾಯಂ ವಿಮಾಜಂ ನೃಹಜಮಹಮಮೇಜಂ ಝೇಜಮಮ್ನಾಜಗೇಜಂ ಸದಜಮಸದಜೇಜಂ ಶ್ರೀಸಹಜಂ ಭಜೇಜಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿಮ್ರಾಟ್ ಚಕ್ರವರ್ತಿನಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಶ್ರಿಯಃ ಪತ್ತೇ ನಿತ್ಯ ಗಣಿತ ಗುಣಮಾಣಿಕ್ಯ ವಿಶದ ಪ್ರಭಾಜಾಲೋಲ್ಲಾಸೋಪಹತ ಸಕಲಾವದ್ಯ ತಮಸೆ ಜಗಜ್ಜನ್ಮಸ್ಥೇಮ ಪ್ರಳಯ ರಚನಾಶೀಲ ವಪುಷೆ ನಮೋ ಶೇಷಾಂನಾಜ ಸ್ಮೃತಿ ಹೃದಯ ದೀಪ್ತಾಯ ಹರಜೆ ಯೇನ ಪ್ರಾದುರಭಾವಿ ಭೂಮಿ ವಲಜೆ ವಿಸ್ತಾರಿಗೋ ಸಂತತಿ ಪ್ರಾಬೋಧಿಶ್ರುತಿ ಪಂಕಜಂ ಕರುಣಜಾ ಪ್ರಾಕಾಶಿತತ್ವಂ ಪರಂ ಧ್ವಾಂತಂ ಧ್ವಂಸಮನಾಜಿ ಸಾಧುನಿಕರಶ್ಚಾಕಾರಿ ಸನ್ಮಾರ್ಗಗಃ ತೇನ ವ್ಯಾಸದಿವಾಕರೇಣ ಸತತಂ ಮಾತ್ಯಾಜಿ ಮೇ ಮಾನಸಂ ವ್ಯಾಪ್ತಿರ್ಯಸ್ಯ ನಿಜೇ ನಿಜೇ ನಮಃ ಸಾಪಕ್ಷೇ ಸಪಕ್ಷೇ ಸ್ಥಿತಿಃ ವ್ಯಾವೃತ್ತಿಶ್ಚ ವಿಪಕ್ಷತೋಥ ವಿಷಜೇ ಸಕ್ತಿರ್ನ ವೈಬಾಧಿತೆ ನೈವಾಸ್ತಿ ಪ್ರತಿಪಕ್ಷಜುಕ್ತಿರತುಲಂ ಶುದ್ಧಂ ಪ್ರಮಾಣಂ ಸಮೇತ್ ಭೂಜಾತ್ ತತ್ವವಿನಿರ್ಣಯಾಯ ಭಗವಾನ್ ಆನಂದತೀರ್ಥೋ ಮುನಿಃ ಭವತೀದನುಭಾವಾತ್ಯೇಡಮೂಕೋऽಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ರಮಾ ನಿವಾಸೋಚಿತವಾಸ ಭೂಮಿಃ ಸನ್ಯಾಯ ರತ್ನಾವಲಿ ಜನ್ಮಭೂಮಿಃ ವೈರಾಗ್ಯ ಭಾಗ್ಯೋ ಮಮ ಪದ್ಮನಾಭತೀರ್ಥಾಮೃತಾಬ್ಧಿರ್ಭವತಾತ್ ವಿಭೂತ್ಯೈ ಪದವಾಕ್ಯ ಪ್ರಮಾಣಜ್ಞಾನ್ ಪ್ರತಿವಾದಿಮದಚ್ಛಿದಃ ಶ್ರೀಮದಕ್ಷೋಭ್ಯತೀರ್ಥಾಖ್ಯಾನುಪತಿಷ್ಠೆ ಗುರೂನ್ ಮಮ ಶ್ರೀಮದಾನಂದತೀರ್ಥಾರ್ಯ ಸನ್ಮನಸ್ಸರಸೇ ಭುವಿ ಅನುವ್ಯಾಖ್ಯಾನ ನಲಿನೆ ಚಂಚರೇ ಕತಿಮೇ ಮನಃ ನ ಶಬ್ದಾಬ್ಧೌ ಗಾಢಾಃ ನ ಚ ನಿಗಮಚರ್ಚಾಸು ಚತುರಾಃ ನ ಚ ನ್ಯಾಯೇ ಪ್ರೌಢಾಃ ನ ಚ ವಿದಿತವೇದ್ಯಾಪಿ ವಯಂ ಪರಂ ಶ್ರೀಮತ್ಪೂರ್ಣಪ್ರಮತಿಗುರುಕಾರುಣ್ಯ ಸರಣಿಂ ಪ್ರಪನ್ನಾಮಾನ್ಯಾಸ್ಮಃ ಕಿಮಪಿ ಚ ವದಂತೋಪಿ ಮಹತಾಂ ಓಂ ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಮಾಪ್ಯತಮಮಪ್ಯಖಿಲೈಃ ಸುವಾಕ್ಯೈಃ ಅಸ್ಯೋದ್ಭವಾದಿದಮಶೇಷವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ ಕುಪಿತಾ ಹಿ ಪಣಚ್ಛಾಯಾ ಸಮೀಕೃತ್ಯ ಪರಂ ಸುಖಂ ಸೇವಂತೆ ಯತ್ಪದಂ ಧೀರಾಸ್ತಂ ಭಜೆ ವಲ್ಲಭಂ ಶ್ರಿಯಃ. ಈಗ ಗುರು ಪ್ರಧಾನಾಧಿಕರಣಂ ಅಂತ, ಇದಕ್ಕೆ ಪ್ರಧಾನಾಧಿಕರಣಂ ಅಂತ ಇಷ್ಟೇ ಹೆಸರನ್ನ ಹೇಳ್ತಾರೆ. ಯಾಕೆಂದ್ರೆ ನಮಗೆ ಇಲ್ಲಿ ಸಿಗುವಂತಹ ಬ್ರಹ್ಮಸೂತ್ರ ಓಂ ಪ್ರಧಾನವದೇವಹಿ ತದುಕ್ತಂ ಓಂ ಅಂತ. ಅದೇ ನಾವು ನೆನಪಿಸ್ಕೊಳ್ಬೇಕಾದ್ರೆ ಗುರು ಪ್ರಧಾನಾಧಿಕರಣಂ ಅಂತ ಇದ್ರೆ ಚೆನ್ನಾಗಿ ತಲೆಗೆ ಬರುತ್ತೆ. ಅಂದ್ರೆ ಗುರುಗಳ ಅನುಗ್ರಹ ಬೇಕೋ ಬೇಡವೋ ಅಂತ ಯಾವ ವಿಷಯದಲ್ಲಿ ಇದ್ದಾಗ ಇದು ಚರ್ಚೆಗೆ ತಗೊಳ್ತಾರೆ. ಈ ಹಿಂದೆ ಬಂತು ಶ್ರವಣ ಮನನ ನಿಧಿಧ್ಯಾಸನ ಬಂತು. ಈಗ ಈ ವಾಕ್ಯಾರ್ಥ ಅಂದ್ರೆ ಹೇಗಿರುತ್ತೆ ಅಂತ, ಅಂದ್ರೆ ಒಂದು ವಾಕ್ಯದ ಮೇಲೆ ಹೇಗ್ ವಿಚಾರ ಮಾಡ್ತಾರೆ, ವಾಕ್ಯಾರ್ಥ ಅಂತ ನಾವು ಕೇಳ್ತಾ ಇರ್ತೀವಿ ಗೋಷ್ಠಿಗಳು ಅಂತ. ಇಲ್ಲಿ ಅದರ ಪರಿಚಯ ಆಗತ್ತೆ ನಮ್ಗೆ. ಹೇಗೆ ಈಗ ಶ್ರೋತವ್ಯ ಮಂತವ್ಯ ನಿಧಿಧ್ಯಾಸಿತವ್ಯ ಅಂತ ವೇದದಲ್ಲಿ ಬಂತು. ವೇದದಲ್ಲಿ ಬಂದ ಈ ವಾಕ್ಯವನ್ನ ಗಮನಿಸಿದ್ರು. ಒಬ್ಬ ಓದ್ದಾಗ ಅವನಿಗೇನು ಸಂಶಯ ಬಂತು, ಮೊದಲಿಗೆ ಮೂರೂ ಮಾಡ್ಬೇಕಾ ಒಂದೊಂದೇ ಸಾಕ ಅಂತ ಸಾಧಾರಣವಾಗಿ ಒಂದು ಡೌಟ್ ಬಂತು, ಸಂಶಯ. ಯಾಕೆ ಬಂತು ಅಂದ್ರೆ ಅಲ್ಲಿ ಶ್ರವಣ ಮಾಡಬಹುದು ಅಥವಾ ಮನನ ಅಥವಾ ಧ್ಯಾನ, ಅಥವಾ ಅಂತೇನು ಹೇಳಲಿಲ್ಲ. ಮೂರನ್ ಮಾಡ್ಬೇಕು ಅಂತಿದೆ ಅಷ್ಟೇ, ಮೂರ್ ಮಾಡ್ಲೇಬೇಕು ಅಂತ ಅರ್ಥ ಆಯ್ತು. ಕೊನೆಗೆ ಅಲ್ಲಿ ತೀರ್ಮಾನಕ್ಕೆ ಬಂದ್ರು. ಇಲ್ಲ ಶ್ರವಣ ಇಲ್ದೇನು ಮನನದಿಂದಲೇ ಸಾಕು, ನಿಧಿಧ್ಯಾಸದಿಂದಲೇ ಸಾಕು, ಈ ತರದ ಇನ್ನೂ ವಿಶೇಷ ವಿಚಾರಗಳಿದೆ. ಅದನ್ನ ಸ್ವಲ್ಪ ಅದಕ್ಕೆ ಸಂಬಂಧಪಟ್ಟ ಉತ್ತರನೂ ಸಿಕ್ತು. ಆದ್ರೆ ಇನ್ನೂ ವಿಸ್ತಾರವಾಗಿ ನಾವು ಮುಂದೆ ನ್ಯಾಯಸುಧಾದಲ್ಲಿ ಪುನಃ ಈ ಎಲ್ಲ ಅಧಿಕರಣದ ಬಗ್ಗೆ ನೋಡ್ತೀವಿ. ಇದ್ರ ಮಧ್ಯೆ ಇನ್ನೊಂದು ಹೊಸ ಪ್ರಶ್ನೆ ಏನ್ ಬಂತು ಅಂದ್ರೆ, ಈಗ ಈ ಅಧಿಕರಣದಲ್ಲಿ ಈ ವಾಕ್ಯ ಓದೋನ್ಗೆ ಏನ್ ಗೊತ್ತಾಗತ್ತೆ ಅದ್ರ ಬಗ್ಗೆ ಪ್ರಶ್ನೆ. ನಮಗ್ ಗೊತ್ತು ಗುರುಗಳ ಅನುಗ್ರಹ ಬೇಕೇ ಬೇಕು, ಗುರುಗಳ ಅನುಗ್ರಹ ಇಲ್ಲದೇನೆ ಯಾವುದು ಸಿದ್ಧಿಸೋದಿಲ್ಲ, ಅದೆಲ್ಲ ನಿಜನೇ. ಆದ್ರೆ ವಾಕ್ಯಾರ್ಥ ಮಾಡ್ಬೇಕಾದ್ರೆ ವೇದದಲ್ಲಿ ಏನಿದೆ ವಾಕ್ಯ, ಆ ವಾಕ್ಯಕ್ಕೆ ಯಾವ ರೀತಿ ಅರ್ಥ ಮಾಡ್ತೀರಿ? ಯಾಕಂದ್ರೆ ವೇದದಲ್ಲಿ ಹೀಗ್ ಕಾಣ್ತಾ ಇದೆ, ಆ ವಾಕ್ಯ ಇಟ್ಕೊಂಡು ಅಷ್ಟಕ್ಕೆ ಅರ್ಥ ಏನು ಅಂತ ತೀರ್ಮಾನ ಮಾಡ್ಬೇಕು. ಪ್ರಕೃತ ಇಲ್ಲಿ ಶ್ರೋತವ್ಯ ಕೇಳ್ಬೇಕು ಹೇಳಿದ್ದಾರೆ, ಆಯ್ತು ಶ್ರವಣ ಮಾಡೋಣ.
ಮತ್ತೆ ಮಂತವ್ಯ ಮನನ ಮಾಡೋಣ, ನಿಧಿಧ್ಯಾಸಿತವ್ಯ ಧ್ಯಾನನು ಮಾಡೋಣ. ಆದ್ರೆ ಗುರುದ್ವಾರ ಮಾಡ್ಬೇಕು ಅಂತ ಹೇಳಿದ್ದಾರೆ, ಗುರುಗಳ ಮುಖಾಂತರ ಕೇಳ್ಬೇಕು ಅಂತ ಎಲ್ಲಾರು ಪದ ಇದೆಯಾ? ಇಲ್ಲಂತೂ ಇಲ್ಲ. ಈ ವಾಕ್ಯ ಗಮನಿಸಿದಾಗಂತೂ ಏನು ಹೇಳಿಲ್ಲ. ದೇವರ ದರ್ಶನ ಆಗ್ಬೇಕು ಅಂದ್ರೆ ಇಂಥದ್ ಮಾಡಿ ಅಂತ ನಾವು ಕೇಳ್ಬೋದು. ಆ ಶ್ರವಣ ಅಂದ್ರೆ ಗುರುಗಳ ಮುಖಾಂತರನೇ ತಾನೆ, ಹಾಗೇನಿಲ್ಲ. ಗುರುಗಳ ಮುಖಾಂತರ ಅಂತ ಎಲ್ಲಿ ಹೇಳಿದ್ದಾರೆ? ಅಂದ್ರೆ ಗುರುಗಳ ಅನುಗ್ರಹ ಇಲ್ಲದೇನೋ ಕೂಡ ಶ್ರವಣ, ಮನನ, ನಿಧಿಧ್ಯಾಸನ ಎಲ್ಲ ಮಾಡ್ಬಹುದು. ಹಾಗಾದ್ರೆ ಗುರುಗಳ ಅನುಗ್ರಹ ಇದ್ದೂ ಇದೆಲ್ಲವನ್ನು ಮಾಡ್ಬೇಕಾ ಇವುಗಳನ್ನ? ಅಥವಾ ಗುರುಗಳ ಅನುಗ್ರಹ ಇಲ್ಲದೇನೆ ಇವುಗಳನ್ನ ಮಾಡಿದ್ರು ನಮಗೆ ಇದರಿಂದ ಜ್ಞಾನ ಬರುತ್ತೆ? ಯಾಕೆ ಜ್ಞಾನ ಬರೋದು ಮುಖ್ಯ, ದೇವರ ಅಪರೋಕ್ಷ ಜ್ಞಾನ ಬರೋದು ಮುಖ್ಯ. ಆ ದೇವರ ಅಪರೋಕ್ಷ ಜ್ಞಾನಕ್ಕೆ ಈ ಮೂರರ ಜೊತೆಗೆ ಗುರು ಅನುಗ್ರಹ ಬೇಕಾ ಬೇಡ? ಗುರುಮುಖ ಅಂದ್ರೆ ಗುರುದ್ವಾರ ಮಾಡ್ಬೇಕಾ ಇವುಗಳನ್ನ ಮಾಡಬಾರ್ದ ಅಂತ ಗೊಂದಲ. ಯಾಕಂದ್ರೆ ಲೋಕದಲ್ಲಿ ಎಲ್ಲವನ್ನು ಗುರುಗಳ ಮುಖಾಂತರ ನಾವು ಕಲಿತೀವಿ ಅಂತಿಲ್ಲ. ಯಾರೋ ಹಿರಿಯರು ತಿಳಿಸ್ಕೊಡ್ತಾರೆ, ಕಿವಿಗ್ ಬಿತ್ತು ಗೊತ್ತಾಯ್ತು. ಹಾಗಾಗಿ ಪ್ರತಿಯೊಂದನ್ನು ಗುರುಗಳ ಮುಖಾಂತರ ಕಲ್ತಿರ್ತೀವಿ ಅಂತಿಲ್ಲ. ಅದಕ್ಕೋಸ್ಕರನೇ ಒಂದು ಸಂಶಯ ಬಂತು, ಓ ಹಾಗೆ ಇಲ್ಲಿ ಗುರುಗಳ ಮುಖಾಂತರನೇ ಆಗಬೇಕಾ ಅಥವಾ ಇಲ್ವಾ ಅಂತ ಈ ಪ್ರಶ್ನೆ. ಅದ ಸಂಶಯ ಬಂತು. ಆಗ ಇದಕ್ಕೆ ಪೂರ್ವ ಪಕ್ಷಿ ಹೊರಟ, ಇಲ್ಲ ಗುರುಗಳ ಅನುಗ್ರಹ ಬೇಕಾಗಿಲ್ಲ. ಅವನು ಹೊರಡ್ತಾನೆ ಹಾಗೆ. ಯಾಕೆ ಅಂದ್ರೆ ಈ ವೇದ ವಾಕ್ಯ ಗಮನಿಸಿ, ವೇದ ವಾಕ್ಯದಲ್ಲಿ ಏನ್ ತಿಳಿಸ್ಕೊಟ್ಟಿದ್ದಾರೆ? ಇಷ್ಟೇ ತಿಳಿಸ್ಕೊಟ್ಟಿರೋದು, ಶ್ರೋತವ್ಯ ಮಂತವ್ಯ ನಿಧಿಧ್ಯಾಸಿತವ್ಯ. ಶ್ರವಣ ಮಾಡಿ, ಮನನ ಮಾಡಿ, ಧ್ಯಾನ ಮಾಡಿ. ಇಲ್ಲೇನಾರು ಹೀಗೆ ಹೇಳಿದ್ರೆ ಒಪ್ಕೊಳ್ಳೋಣ. ನೋಡಿ, ಯಾವಾಗ ಗುರುಗಳು ಖುಷಿಯಿಂದ ಶಿಷ್ಯನಿಗೆ ಪಾಠ ಹೇಳ್ಕೊಡ್ತಾರೋ ಆಗ ಮಾತ್ರ ಅವನಿಗೆ ದೇವರ ಅಪರೋಕ್ಷ ಜ್ಞಾನ ಆಗತ್ತೆ. ಎಲ್ಲಿದೆ ಹೀಗೆ? ವೇದ ವಾಕ್ಯದಲ್ಲಂತೂ ಏನಿಲ್ಲ. ಈ ವಾಕ್ಯ ಓದ್ದವನಿಗಂತೂ ಖಂಡಿತ ಅಲ್ಲಿ ಗುರು ಅನ್ನೋ ಶಬ್ದನೇ ಕೇಳಿಸ್ತಿಲ್ಲ ಅಂದ್ಮೇಲೆ ಆ ರೀತಿ ಯಾಕೆ ಅರ್ಥ ಮಾಡ್ಬೇಕು ಅಂತ. ಒಂದ್ ವೇಳೆ ಆಯ್ತು ಒಪ್ಕೊಳ್ಳೋಣ, ನೋಡಿ ಎಲ್ಲಾ ಶ್ರವಣ ಅಂತಂದ್ರೆ ಏನು ಇನ್ಯಾರ ಹತ್ರನೋ ಕೇಳ್ತೀರಾ? ಗುರುಗಳ ಮುಖಾಂತರನೇ ತಾನೇ ಕೇಳೋದು. ಆಯ್ತು ಒಪ್ಕೊಳ್ಳೋಣ. ಒಂದ್ ಪಕ್ಷ ಗುರುಗಳ ಮುಖಾಂತರನೇ ಶ್ರವಣ ಮಾಡಬೇಕು, ಮನನವನ್ನ ಮಾಡಬೇಕು, ನಿಧಿಧ್ಯಾಸನವನ್ನ ಮಾಡಬೇಕು ಅಂತ ಇಟ್ಕೊಳ್ಳೋಣ. ಆದರೆ ನಿಮ್ಮ ಪ್ರಕಾರ ಗುರುಗಳಿಂದಲೇ ಜ್ಞಾನ ಬರೋದು ಅಂತ ಆಯ್ತು. ಓ ಹಾಗಾದ್ರೆ ಜ್ಞಾನ ಬರಬೇಕು ಅಂದ್ರೆ ಗುರುಗಳು ಬೇಕು. ಹಾಗಾದ್ರೆ ಮೋಕ್ಷ ಸಿಗ್ಬೇಕು ಅಂದ್ರೆ ಗುರುಗಳ ಅನುಗ್ರಹ ಬೇಕು ಅಂತ ಆಯ್ತು. ಅಲ್ಲ, ಯಾಕೆ ಈ ರೀತಿ ಹೇಳ್ತಾ ಇದೀರಿ ಅಂತಂದ್ರೆ, ಗುರುವಿನ ಪ್ರಸನ್ನತೆ, ಗುರು ಯಾವಾಗ ಸಂತೋಷ ಪಡ್ತಾನೋ ಆಗ ಶಿಷ್ಯನಿಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಗುರುವಿಗೆ ಕೋಪನೋ ಏನೋ ಆಯ್ತು ಅಂತ ಅನ್ಕೊಳ್ಳಿ, ಶಿಷ್ಯ ಮೇಲೆ ಕೋಪ ಬಂತು ಅನ್ಕೊಳ್ಳಿ, ಆ ಶಿಷ್ಯನಿಗೆ ಮರೆತು ಹೋಗುತ್ತೆ. ಶಿಷ್ಯನಿಗೆ ಏನೋ ತೊಂದರೆಗಳು ಶುರು ಆಗುತ್ತೆ. ಯಾಕೆ? ಗುರುವಿನ ಕೋಪ ಕಾರಣ ಆಗತ್ತೆ. ಹಾಗಾದ್ರೆ ಗುರುವಿನ ಅಧೀನ ಶಿಷ್ಯ ಅಂತ ಒಪ್ಪಿದ್ರೆ ಗುರುಗಳು ಸಂತೋಷ ಪಟ್ಟಾಗ ಜ್ಞಾನ ಬಂತು. ಒಂದ್ ವೇಳೆ ಅವ್ರಿಗೆ ಏನಾದ್ರು ಕೋಪ ಬಂತ, ಶಾಪ ಕೊಟ್ರ, ಆಗ ಏನ್ ಕಥೆ? ಆ ಶಿಷ್ಯನ್ ಕಥೆ, ಈ ಅವ್ನ್ ಪಡೆದಿದ್ದ ಜ್ಞಾನ ಎಲ್ಲ ಹೊರಟೋಗ್ಬಿಡತ್ತೆ. ಆದ್ರಿಂದ ಈ ಗುರುವಿನ ಅಧೀನ ಅಂತ ಒಪ್ಪಿದ್ರೆ ಇಷ್ಟೆಲ್ಲ ಸಮಸ್ಯೆ ಇದೆ. ಅಷ್ಟೇ ಅಲ್ಲ, ಈಗ ಒಬ್ಬ ಅಪರೋಕ್ಷ ಜ್ಞಾನಿ ಮೋಕ್ಷಕ್ ಹೋಗ್ಬೇಕು, ಇನ್ನೇನ್ ತುದಿಗಾಲಲ್ಲಿ ನಿಂತಿದ್ದ, ಒಂದು ಹೆಜ್ಜೆ ಮುಂದಿಟ್ರೆ ಮೋಕ್ಷ. ಆದ್ರೇನಾಗೋಯ್ತು? ಗುರು ಶಾಪ ಕೊಟ್ಬಿಟ್ಟ. ಗುರುಗಳ ಕೋಪ ಬಂತು, ಶಾಪ ಕೊಟ್ರು, ತಕ್ಷಣ ಬಿದ್ದ. ಅಪರೋಕ್ಷ ಜ್ಞಾನ ಪಡೆದಿದ್ರು ಅವ್ನು ಮೋಕ್ಷಕ್ಕೆ ಹೋಗ್ಲಿಕ್ಕೆ ಆಗ್ಲಿಲ್ಲ. ಹಾಗಾದ್ರೆ ಏನಾಯ್ತು ಅಂದ್ರೆ, ನೀವ್ ಎಲ್ಲದಕ್ಕೂ ಜ್ಞಾನ ಬರ್ಲಿಕ್ಕೆ ಗುರುಗಳು, ಮೋಕ್ಷಕ್ಕೆ ಗುರುಗಳು ಎಲ್ಲ ಹೀಗೆ ಹೇಳ್ತಾ ಹೋದ್ರೆ ಶಾಪ ಕೊಟ್ಟಾಗೂ ಫಲ ಅನುಭವಿಸ್ಬೇಕಲ್ಲ. ಅವ್ರು ಸಂತೋಷ ಪಟ್ಟಾಗ ಹೇಗೆ ಸಂತೋಷ ಪಟ್ಟು ಅವ್ರು ವಿದ್ಯೆಯನ್ನ ಧಾರೆ ಎರೆದಾಗ ಹೇಗೆ ಜ್ಞಾನ ಬರುತ್ತೋ, ಅಷ್ಟೇ ಕೋಪಗೊಂಡು ಅವ್ರೇನಾದ್ರೂ ಆಚರಣೆ ಮಾಡಿದಾಗ ಶಿಷ್ಯನಿಗೋಸ್ಕರ ಅದು ಫಲ ಅವನಿಗೆ ಸಿಕ್ಕೇ ಸಿಗತ್ತೆ ಶಿಷ್ಯನಿಗೆ. ಹಾಗಾಗಿ ಮೋಕ್ಷ ಅವರ ಅಧೀನ, ಜ್ಞಾನ ಅವರಿಂದ, ನರಕನೂ ಅವರಿಂದಲೇ ಶಾಪ ಕೊಟ್ಟಾಗ. ಅಂತೂ ಅಪರೋಕ್ಷ ಜ್ಞಾನಿವರೆಗೂ ತಟ್ಟತ್ತೆ ನೀವು ಗುರುಗಳ ಅನುಗ್ರಹ ಬೇಕು ಎಲ್ಲ ಶಿಷ್ಯರಿಗೆ ಅಂತಂದ್ರೆ. ಯಾಕೆ? ಅಪರೋಕ್ಷ ಜ್ಞಾನಿಗೂ ಒಬ್ಬ ಗುರು ಇದ್ದೇ ಇರ್ತಾನೆ. ಅವರೇನು ಸ್ವಯಂ ಏನು ಹಾಗೆ ತಾನೇ ಒಂದ್ ದಿವ್ಯ ತಪಸ್ಸಿನಿಂದ ಜ್ಞಾನ ಪಡ್ಕೊಂಡೇನು ಹೋದವನಲ್ಲ. ಹೊರತು ಅವನು ಒಬ್ಬ ಗುರುಗಳ ಬಳಿ ಕೇಳಿ ಮಾಡಿ, ಮನನ ಮಾಡಿ, ಧ್ಯಾನ ಮಾಡಿ ಆಮೇಲೆ ತಾನೇ ಅವನು ಮೋಕ್ಷಕ್ಕೆ ಹಂತಕ್ಕೆ ಅವನು ಹೋಗ್ಬೇಕು. ಹಾಗಾದ್ರೆ ಅಪರೋಕ್ಷ ಜ್ಞಾನಿಗೂ ಕೂಡ ಗುರುಗಳ ಶಾಪದಿಂದ ಅಥವಾ ಗುರುಗಳ ಕೋಪದಿಂದ ಎಡವಟ್ಟಾಗೋ ಪ್ರಸಂಗ ಇದೆ. ಅಂದ್ರೆ ಮೋಕ್ಷ ಸಿಗದೇ ಇರುವಂತಹ ಪ್ರಸಂಗ ಇದೆಯಲ್ವಾ? ಆದ್ರಿಂದ ಸುಮ್ನೆ ಹೀಗೆ ಒಪ್ಕೊಂಡ್ಬಿಡೋಣ, ಗುರುಗಳ ಅವಶ್ಯಕತೆ ಇಲ್ಲ, ಗುರುಗಳ ಅನುಗ್ರಹದ ಅವಶ್ಯಕತೆ ಇಲ್ಲ. ಏನ್ ಮಾಡಿ? ಶ್ರವಣ ಮಾಡಿ, ನಿತ್ಯಾಸ ಮಾಡಿ, ಧ್ಯಾನ ಮಾಡಿ, ಇದು ಮನನ ಮಾಡಿ. ಅದ್ ಯಾರಿಂದ ಮಾಡ್ತಿರೋ ಅದ್ ಬೇರೆ ವಿಷಯ. ಗುರುಗಳು ಸಿಕ್ಕಿದ್ರ ಯಾರೋ ಕೇಳಿ, ಮತ್ತೆ ಅರ್ಧ ಬಿಟ್ಬಿಡೋಣ, ಮತ್ತೆ ಕೇಳೋಣ. ಇವು ನಿಯತ ಅಂತ ಬೇಡ, ಹೇಗಾದ್ರೂ ಸರಿ, ಒಟ್ಟು ಈ ಮೂರನ್ ಮಾಡ್ಬೇಕಷ್ಟೇ ತಾನೆ ಅಂತ ಈ ರೀತಿ ಪೂರ್ವ ಪಕ್ಷಿ ಇದು. ಪೂರ್ವ ಪಕ್ಷಿ ತಾನು ಪ್ರಬಲವಾಗಿ ಒಂದು ಆಕ್ಷೇಪವನ್ನ ಇಟ್ಟುಕೊಂಡು ಪರಾಭವ ಅಂತ ಒಂದು ಯುಕ್ತಿಯನ್ನ ಕೊಟ್ಟ.
ಇದು ಯುಕ್ತಿ, ಪೂರ್ವಪಕ್ಷ ಯುಕ್ತಿ ಅಂತ. ಅಂದ್ರೆ ಮಧ್ವಾಚಾರ್ಯರು ಇಂಥ ಶಬ್ದಗಳನ್ನ ಬಳಸಿರೋದು ಇದು ನಮಗ್ ಗೊತ್ತಿದೆ. ಪ್ರತಿ ಅಧಿಕರಣದಲ್ಲೂ ಹೀಗೆ ಒಂದು ಶಬ್ದದಿಂದ ಪ್ರಶ್ನೆ ಮಾಡೋದು, ಇನ್ನೊಂದು ಶಬ್ದದಿಂದ ಅದಕ್ಕೆ ಉತ್ತರ ಕೊಡೋದು. ಪ್ರಶ್ನೆ ಮಾಡುವಂತಹ ಶಬ್ದ ಇಲ್ಲಿ ಪರಾಭವ. ಪ್ರಶ್ನೆ ಅಂತ ಅದೇನೋ ಪ್ರಶ್ನೆ ಇಟ್ಟು ಉತ್ತರ ಪಡ್ಕೊಳೋದಲ್ಲ. ಇದು ನನ್ನ ಸಿದ್ಧಾಂತ ಅನ್ನೋ ತರ ಅವ್ನು ಹೇಳಿರ್ತಾನೆ ಪೂರ್ವಪಕ್ಷಿ, ಇದು ನಂದು ಅಂತ. ನಮ್ಗೇನಂದ್ರೆ ಅದಕ್ಕೆ ಅವ್ನಿಗೆ ಉತ್ತರ ಕೊಟ್ಟೆ ಕೊಡ್ತೀವಿ, ಅದರಿಂದ ಅವನು ಪ್ರಶ್ನೆ ಮಾಡಿದಾನೆ ಅಂತ ಅಷ್ಟಕ್ಕೆ ಹೇಳ್ತೀವಿ ಅಷ್ಟೇ. ಪರಾಭವ ಅಂದ್ರೆ ಜ್ಞಾನ ಮೋಕ್ಷ ಎರಡರ ಪರಾಭವ ಆಗ್ಬೇಕು. ನೀವು ಗುರುಗಳ ಅಧೀನ ಎಲ್ಲ ಸಿಗತ್ತೆ, ಗುರುಗಳ ಅನುಗ್ರಹದಿಂದ ಸಿಗತ್ತೆ ಅಂದ್ರೆ ಗುರುಗಳ ಅಧೀನದಿಂದ ಜ್ಞಾನ ಬರಬಹುದು, ಹೋಗ್ಲೂಬಹುದು. ಗುರುಗಳ ಅಧೀನವಾಗಿ ಮೋಕ್ಷ ಸಿಗಬಹುದು, ಸಿಗದೇನೂ ಇರಬಹುದು. ಹಾಗಾಗಿ ಪರಾಭವ ಆಗ್ಬಿಡತ್ತೆ, ಬೇಡ. ಈ ಗುರುಗಳ ತಂಟೆನೆ ಬೇಡ, ಗುರುಗಳ ಅನುಗ್ರಹ ಬೇಕಾಗಿಲ್ಲ. ಅದರಿಂದ ಶ್ರವಣ ಮನನಿಧ್ಯಾಸನ ಗುರುಗಳ ಮುಖಾಂತರ ಅಂತ ಏನು ಹೇಳಲಿಲ್ಲ ಆ ವೇದ ವಾಕ್ಯದಲ್ಲೂ ಕೂಡ. ಬೇಡವೂ ಬೇಡ, ವಿಚಾರ ಮಾಡಿದಾಗ ಅದು ಕಷ್ಟನೂ ಇದೆ ಅಂತ ಪೂರ್ವಪಕ್ಷ ಬಂತು. ಅದನ್ನ ಇಲ್ಲಿ ನ್ಯಾಯ ವಿವರಣದಲ್ಲಿ ಆಚಾರ್ಯರು ವಿವರಿಸ್ತಾರೆ. ನಚ ಗುರುವಧೀನತ್ವೇ ಜ್ಞಾನ ಮೋಕ್ಷಯೋಹೋ ಜ್ಞಾನಿನೋಪಿ ಕದಾಚಿತ್ ಗುರು ಕೋಪಾತ್ ಜ್ಞಾನ ಪರಾಭಾವೇನ ಅಮುಕ್ತಿ ಪ್ರಸಂಗಾತ್ ನ ಗುರುವಧೀನತ್ವಮಿತಿ. ಗುರುಗಳ ಅಧೀನವಾಗಿಯೇ ಜ್ಞಾನ ಮೋಕ್ಷ ಬರುತ್ತೆ ಅಂತ ಆದ್ರೆ ಜ್ಞಾನಿಗಳಿಗೂ ಅಪರೋಕ್ಷ ಜ್ಞಾನಿಗಳಿಗೂ ಯಾವಾಗ್ಲಾದ್ರೊಮ್ಮೆ ಗುರುಗಳ ಕೋಪ ಅವರ ಮೇಲೆ ಇದ್ದಾಗ ಅವರಿಗೂ ಜ್ಞಾನ ಹೋಗ್ಬೇಕಾಯ್ತು, ಆಗ ಮೋಕ್ಷ ತಪ್ಪಬೇಕಾಗಿತ್ತು. ಹಾಗಾಗಿ ಗುರುಗಳ ಅಧೀನವಾಗಿ ಜ್ಞಾನ ಮೋಕ್ಷಗಳನ್ನ ಒಪ್ಪೋದು ಬೇಡ ಅಂತ ಈ ರೀತಿ ಪೂರ್ವಪಕ್ಷ ಬಂತು. ಇದನ್ನೇ ಹೀಗೆ ನಮ್ಗೆ ಗುರುವರ್ಥ ದೀಪಿಕಾದಲ್ಲೂ ಇದೇ ತರದ ವಾಕ್ಯಗಳನ್ನು ನಾವು ಗಮನಿಸ್ಬೋದು. ಅದರಿಂದ ನ್ಯಾಯ ವಿವರಣ ಓದಿದೀವಿ ಅಂತ ಅಲ್ಲಿ ಗುರುವರ್ಥ ದೀಪಿಕಾವನ್ನ ಓದ್ ಹಾಗೆ ಗುರುವರ್ಥ ದೀಪಿಕಾದಲ್ಲಿ ಕೆಲವು ಕಡೆ ಅಲ್ಲಲ್ಲೇ ವಿವರಣೆ ಮಾಡ್ತಾ ಹೊಸ ಹೊಸ ಉದಾಹರಣೆ ಕೊಡ್ತಾರೆ, ದೃಷ್ಟಾಂತ ಕೊಡ್ತಾರೆ, ಮತ್ತೆ ವಿವರಣೆ ಇನ್ನೊಂದ್ ಸ್ವಲ್ಪ ವಿಶೇಷವಾಗಿ ಮಾಡಿರ್ತಾರೆ ಕೆಲವು ಕಡೆ. ಅದನ್ನ ಬಂದಾಗ ಗಮನಿಸೋಣ. ಇಲ್ಲಾಂದ್ರೆ ಸಮಾನವಾಗಿ ನ್ಯಾಯ ವಿವರಣದ ರೀತಿಯಲ್ಲಿ ವಾಕ್ಯಗಳು ಕಾಣುತ್ತಿಲ್ಲ. ಇನ್ನು ಇದಕ್ಕೆ ಉತ್ತರ ಕೊಡ್ಲಿಕ್ಕೆ ಒಂದು ಶ್ಲೋಕವನ್ನ ಇಲ್ಲಿ ಕೊಟ್ಟಿದ್ದಾರೆ. ಇದಕ್ಕೆ ಉತ್ತರ ಏನು ಅಂದ್ರೆ ವಸ್ತು ವೈಭವ ಅಂತ ಉತ್ತರ ಕೊಡ್ತಾರೆ. ಹಾಗಲ್ಲ, ಗುರುಗಳ ಶಾಪ ತಟ್ಟಿದ ಕೂಡಲೇ ಬ್ರಹ್ಮಜ್ಞಾನಿನು ತಾನು ಮೋಕ್ಷದಿಂದ ವಂಚಿತನಾಗ್ತಾನೆ, ಮತ್ತೆ ಬೀಳ್ತಾನೆ ಈ ಸಂಸಾರಕ್ಕೆ ಅಂದ್ರೆ ಇದು ಹೇಗ್ ಸಾಧ್ಯ? ಇದನ್ನ ಒಪ್ಲಿಕ್ ಬರಲ್ಲ. ಇದನ್ನ ಹೇಗ್ ಕೂಡಿಸ್ತಾರೆ ಅಂದ್ರೆ ಒಂದು ಶ್ಲೋಕ ಇದೆ ಇಲ್ಲಿ. ಜ್ಞಾನಿನೋ ಗುರು ಶಾಪೇಪಿ ನಾ ಮುಕ್ತಿ ಸಂಸೃತೆ ಕ್ವಚಿದ್ ಆನಂದ ಹ್ರಾಸ ದೋಷೇಣ ಸೈವ ಮುಕ್ತಿರ್ವಿದುಷ್ಯತಿ ಅಂತ ಒಂದು ಮಾತು. ಅಂದ್ರೆ ಈಗ ಗುರುಗಳ ಅನುಗ್ರಹ ಬೇಕೇ ಬೇಕು, ಅದು ಸಿದ್ಧಾಂತ. ಗುರುಗಳ ಅನುಗ್ರಹದಿಂದ ಒಬ್ಬನಿಗೆ ಜ್ಞಾನ ಬರುತ್ತೆ, ಗುರುಗಳ ಅನುಗ್ರಹದಿಂದ ಮೋಕ್ಷ ಸಿಗತ್ತೆ ಅನ್ನೋದನ್ನ ನಾವು ಒಪ್ಪಲ್ಲ. ಗುರುಗಳ ಅನುಗ್ರಹದಿಂದ ಮೋಕ್ಷ ಹೇಗೆ? ಮೋಕ್ಷ ತಪ್ಪೋ ಪ್ರಸಂಗನೂ ಬರುತ್ತಲ್ವಾ ಅಂತ ಒಂದು ಆಕ್ಷೇಪ ಬಂದಿತ್ತು. ಅದಕ್ಕೇನಂದ್ರೆ ಈಗ ಒಬ್ಬ ಅಪರೋಕ್ಷ ಜ್ಞಾನಿ ಇನ್ನೇನು ತಾನು ಮೋಕ್ಷಕ್ಕೆ ಹೋಗಬೇಕು ಅಂತ ಸಂದರ್ಭದಲ್ಲಿ ಗುರುಗಳಿಂದ ಶಾಪಗ್ರಸ್ತನಾದ, ಗುರುಗಳು ಶಾಪ ಕೊಟ್ರು. ಆಗ ಅವನು ಮೋಕ್ಷಕ್ಕೆ ತಲುಪ್ತಾನೋ ಇಲ್ವೋ ಅದೊಂದು ಪ್ರಶ್ನೆ. ಅದಕ್ಕೆ ಇವ್ರೇನ್ ಉತ್ತರ ಕೊಡ್ತಾರೆ ಅಂತಂದ್ರೆ, ಗುರು ಶಾಪ ಬಂದ್ರೂ ಕೂಡ ಅವನಿಗೆ ಮತ್ತೆ ಸಂಸಾರಕ್ಕೆ ಬರುವಂತ ಪ್ರಸಕ್ತಿ ಅಂತೂ ಇಲ್ಲ. ಅವ್ನ್ ಸಂಸಾರಕ್ಕೆ ಬಂದಂತೂ ಬೀಳಲ್ಲ. ಯಾಕೆ ಅವನು ಒಮ್ಮೆ ಬ್ರಹ್ಮಾಪರೋಕ್ಷ ಆಗಿದೆ, ಅಂದ್ರೆ ದೇವರನ್ನ ಸಾಕ್ಷಾತ್ಕಾರ ಮಾಡ್ಕೊಂಡಿದ್ದಾನೆ. ತನ್ನ ಎಲ್ಲ ಈ ಧ್ಯಾನ ಮನನ ಶ್ರವಣ ಇದರ ಬಲದಿಂದ ಗುರುಗಳ ಅನುಗ್ರಹದಿಂದ ದೇವರನ್ನ ದರ್ಶನ ಮಾಡಿದ್ದಾನೆ. ಅದರಿಂದ ಅವನಿಗೆ ಮುಕ್ತಿ ನಿಶ್ಚಿತ. ಗುರು ಶಾಪ ಬಂದ ಕೂಡಲೇ ಮುಕ್ತಿ ಸಿಗಲ್ಲ ಅಂತಿಲ್ಲ. ಯಾಕೆ ಅವನು ಅಪರೋಕ್ಷ ಜ್ಞಾನ ಪಡೆದು ಬಿಟ್ಟಿದ್ದಾನಲ್ಲ, ಅದಕ್ಕೋಸ್ಕರ. ಇನ್ನು ಅಪರೋಕ್ಷ ಜ್ಞಾನನೇ ಬರ್ಲಿಲ್ಲ ಅಂದ್ರೆ ಅವ್ರದ್ದು ಬೇರೆ ವಿಷಯ. ಅವತ್ತ ಶಾಪಗ್ರಸ್ತನಾದ್ರೆ ಏನು ಮಾಡ್ಲಿಕ್ಕೆ ಬರಲ್ಲ. ಅದೇ ಬ್ರಹ್ಮಾಪರೋಕ್ಷ ಜ್ಞಾನ ಬಂದ ಮೇಲೆ ಒಂದು ವೇಳೆ ಗುರು ಶಾಪ, ಅದು ಯಾವಾಗ ಏನಕ್ಕೆ ಗುರು ಶಾಪ ಕೊಡ್ಬೇಕು, ಅಲ್ಲಿ ಗುರು ಶಾಪ ಬರ್ಬೇಕು. ಯಾಕಂದ್ರೆ ಬ್ರಹ್ಮಾಪರೋಕ್ಷ ಜ್ಞಾನ ಬಂದಿರೋನು ಏನು ತಪ್ಪನ್ ಮಾಡಲ್ಲ. ಯಾಕೆ ಗುರುಗಳು ಅವನ ಮೇಲೆ ಕೋಪ ಮಾಡ್ಕೊಬೇಕು? ಒಂದ್ ವೇಳೆ ಏನೋ ಅಚಾನಕ್ಕಾಗಿ ತಪ್ಪಾಗೋಯ್ತು, ಆ ಸಂದರ್ಭದಲ್ಲಿ ಗುರುಗಳ ಶಾಪಕ್ಕೆ ಗುರಿಯಾದ ಅವನು ಅಂತಾದ್ರೂ ಕೂಡ ಆ ಸಂದರ್ಭದಲ್ಲಿಯೂ ಮೋಕ್ಷಕ್ಕಂತೂ ಹೋಗ್ತಾನೆ. ಅವ್ನು ಮೋಕ್ಷ ಕಟ್ಟಿಟ್ಟ ಬುತ್ತಿ ಅವನಿಗೆ. ಯಾಕೆ? ದೇವರ ಅಪರೋಕ್ಷ ಜ್ಞಾನ ಆಗಿರೋದ್ರಿಂದ ಆ ಮೋಕ್ಷಕ್ಕೆ ಹೋದ್ಮೇಲೆ ಸಿಗೋ ಆನಂದದಲ್ಲಿ ಸ್ವಲ್ಪ ಕಡಿಮೆ, ಹೆಚ್ಚು ಕಡಿಮೆ ಆಗತ್ತೆ. ಅದು ಈ ಗುರುಗಳ ಶಾಪದ ಫಲ. ಹಾಗಾಗಿ ಗುರುಗಳ ಶಾಪ ತಟ್ಟತ್ತೆ. ಎಲ್ಲಿವರೆಗೆ ಮೋಕ್ಷಕ್ಕೆ ಹೋದ್ಮೇಲೆ ಆನಂದ ಏನ್ ಸಿಗಬೇಕೋ ಆ ಸಿಗೋ ಆನಂದದಲ್ಲಿ ಸ್ವಲ್ಪ ಕಡಿಮೆ ಅನುಭವ ಆಗತ್ತೆ. ಅದು ನಿಜವಾಗಿಯೇ ದೊಡ್ಡ ದೋಷ. ಅಲ್ಲಿ ಮೋಕ್ಷಕ್ಕೆ ಹೋದ್ಮೇಲೂ ಕೂಡ ಆನಂದ ಹ್ರಾಸ ಆಗತ್ತೆ ಅಂದ್ರೆ ಮೋಕ್ಷದಲ್ಲಿ ಹಾಗಾದ್ರೆ ಹೋದ್ಮೇಲೆ ಪೂರ್ಣ ಪಡಿಬೇಕಲ್ಲ, ಅಲ್ಲೂ ಸ್ವಲ್ಪ ಈ ಗುರು ಶಾಪ ತಟ್ಟತ್ತೆ. ಅದನ್ನ ಗುರು ಶಾಪ ತುಂಬಾ ಕಷ್ಟ. ಅಂದ್ರೆ ಗುರುಗಳ ಅನುಗ್ರಹ ಆಗ್ಲೇಬೇಕು. ಗುರುಗಳ ಅನುಗ್ರಹ ಎಂದೆಂದಿಗೂ ಇರಲೇಬೇಕು. ಗುರುಗಳ ಕೋಪ ಮುಕ್ತಿಯಲ್ಲಿ ಆನಂದ ಹ್ರಾಸಕ್ಕೆ ಕಾರಣ ಆಗತ್ತೆ. ಆದ್ರಿಂದ
ಗುರುಗಳ ಕೋಪ ಬಂದಾಗ ಮೋಕ್ಷನೇ ಇರಬಾರ್ದು ಅಂತಿಲ್ಲ. ಮೋಕ್ಷ ಸಿಗತ್ತೆ, ಆದ್ರೆ ಸಿಗೋ ಮೋಕ್ಷದಲ್ಲಿ ಆನಂದ ಕಡಿಮೆ ಆಗತ್ತೆ, ಹ್ರಾಸ ಆಗತ್ತೆ ಅನ್ನೋದು ಈ ಈ ಅಧಿಕರಣದ ಅಭಿಪ್ರಾಯ. ಹಾಗಾಗಿ ಬ್ರಹ್ಮಜ್ಞಾನ ಬಂದ ಕೂಡಲೇ ಅವ್ನು ಮೋಕ್ಷಕ್ಕೆ ಹೋಗೋದು ನಿಶ್ಚಿತ. ಆದ್ರೆ ಸ್ವಲ್ಪ ಈ ಆನಂದ ಹ್ರಾಸದ ಬಗ್ಗೆ ಎಚ್ಚರ ಇರ್ಬೇಕು, ಅದಾಗಬಾರ್ದು. ಆದ್ರಿಂದ ಗುರು ಉಪದೇಶ ತಗೊಂಡೇ ಶ್ರವಣ ಮಾಡ್ಬೇಕು. ಗುರು ಉಪದೇಶದಿಂದಲೇ ಮನನ, ಗುರು ಉಪದೇಶದಿಂದಲೇ ಧ್ಯಾನ, ಗುರು ಉಪದೇಶದಿಂದಲೇ ಭಗವಂತನ ಅಪರೋಕ್ಷ ಜ್ಞಾನ, ಗುರು ಉಪದೇಶದಿಂದಲೇ ದೇವರ ಅನುಗ್ರಹ, ಗುರು ಉಪದೇಶದಿಂದಲೇ ಮೋಕ್ಷ ಅಂತ ಇಲ್ಲ. ಯಾಕಂದ್ರೆ ಗುರು ಉಪದೇಶದಿಂದ ಮೋಕ್ಷ ಹೇಗಾಗತ್ತೆ? ಗುರು ಉಪದೇಶದ ಕೊನೆ ಭಗವಂತನ ಅನುಗ್ರಹ ಆಗೋದು ಅಲ್ಲಿವರೆಗೆ. ಭಗವಂತನ ಅನುಗ್ರಹ ಆದ್ಮೇಲೆ ಗುರುಗಳ ಅನುಗ್ರಹ ಅಂದೇನು? ಅವ್ರು ಹೇಳಿಕೊಟ್ಟ ವಿದ್ಯೆ ಅದು ಇದ್ದೇ ಇರುತ್ತೆ, ಆ ರೀತಿ ಉಪಯುಕ್ತವಾಗೇ ಇದೆ. ಅದ್ರಲ್ಲಿ ಗುರು ಶಾಪದ ಬಗ್ಗೆ ಬರ್ತಾ, ಗುರು ಶಾಪದಿಂದ ಶ್ರವಣ ಕಳ್ಕೊಳ್ಬಹುದು ಅಂದ್ರೆ ಇರೋ ಜ್ಞಾನ ಕಳ್ಕೊಳ್ಬಹುದು. ಗುರುಗಳ ಶಾಪದಿಂದ ಮನನ ಮಾಡ್ಲಿಕ್ಕೆ ಆಗದೆ ಇರ್ಬೋದು. ಒಬ್ಬ ವಿದ್ಯಾರ್ಥಿಗೆ ಕೇಳಿರ್ತಾನೆ, ಆದ್ರೆ ಗುರುಗಳಿಗೆ ಏನೋ ದ್ರೋಹ ಮಾಡ್ಬಿಡ್ತಾನೆ. ಆಗ ಶಾಸ್ತ್ರಾರ್ಥ ಹೊಳಿಯಲ್ಲ ಸರಿಯಾಗಿ. ಅವ್ನ್ ಎಷ್ಟು ಪ್ರಯತ್ನ ಪಟ್ಟು ಮುಂಚೆ ಹೇಗೆ ಗುರುವಿನ ಮೇಲೆ ಭಕ್ತಿ ಮಾಡಿದಾಗ ಹೊಳಿತಾ ಇತ್ತೋ ಆಮೇಲೆ ಹೊಳಿಯಲ್ಲ. ಆಮೇಲೆ ಗುರುಗಳ ಶಾಪ ಆಗಿದ್ರೆ ಧ್ಯಾನ ಮಾಡ್ಲಿಕ್ಕೆ ಆಗಲ್ಲ, ದೇವರ ಅನುಗ್ರಹ ಆಗಲ್ಲ, ದೇವರ ಅಪರೋಕ್ಷ ಜ್ಞಾನನೇ ಆಗಲ್ಲ ಗುರು ಶಾಪ ಇದ್ರೆ. ಹಾಗಾಗಿ ಗುರು ಶಾಪ ಎಂದಿಗೂ ಕೂಡ ಇರಬಾರ್ದು. ಆದ್ರೆ ಮೋಕ್ಷಕ್ಕೆ ಬಂದಾಗ ಅಪ್ಪಿ ತಪ್ಪಿ ಏನಾದ್ರೂ ಗುರುಗಳೇನೋ ಬೇಜಾರ್ ಮಾಡ್ಕೊಂಡು ಶಾಪ ಕೊಟ್ಟು ಅಂದ್ರು ಮೋಕ್ಷದಲ್ಲಿ ಆನಂದ ಕಡಿಮೆ ಆಗತ್ತೆ ಹೊರತು ಅವನಿಗೆ ಸರ್ವಥಾ ಮೋಕ್ಷನೇ ಸಿಗಲ್ಲ ಅಂತಿಲ್ಲ ಅಂತ ಅಲ್ಲಿ ಒಂದು ಮಾತ್ರ ಸ್ವಲ್ಪ ಫಲ ಹೇಳಿದ್ದಾರೆ, ಮೋಕ್ಷ ಸಿಗೋದು ನಿಶ್ಚಿತ ಅಂತ ಅಷ್ಟು ಮಾತನ್ನ ಹೇಳಿದ್ದಾರೆ. ಹೀಗೆ ಈ ಅಧಿಕರಣದಲ್ಲಿ ಬರುವಂತಹ ವಿಷಯ. ಆದ್ರಿಂದ ಈ ವೇದವಾಕ್ಯವನ್ನ ಗಮನಿಸಿದಾಗ ಶ್ರೋತವ್ಯ ಮಂತವ್ಯ ನಿಧಿಧ್ಯಾಸಿತವ್ಯ ಅಂತ ಗಮನಿಸಿದಾಗ ಶ್ರವಣ ಮನನ ನಿಧಿಧ್ಯಾಸನಾದಿಗಳನ್ನ ಗುರುಗಳ ಅನುಗ್ರಹದ ಮುಖಾಂತರನೇ ಸಂಪಾದನೆ ಮಾಡಬೇಕು. ಯಾಕೆಂದ್ರೆ ಹೀಗೆ ಮಾತಿದೆ, ಜ್ಞಾನಿನೋ ಗುರು ಶಾಪೇಪಿ, ಗುರುಗಳ ಶಾಪ ಬಂದ್ರು ಜ್ಞಾನಿನಃ ನ ಅಮುಕ್ತಿ ಸಂಸತೆ, ಸಂಸಾರದಿಂದ ಅವನಿಗೆ ಮುಕ್ತಿ ಇಲ್ಲ ಅಂತಿಲ್ಲ, ಸಂಸಾರದಿಂದ ಮೋಚನ ಆಗತ್ತೆ, ಅವನು ಮುಕ್ತಿಗೆ ಹೋಗ್ತಾನೆ. ಆದ್ರೆ ಆ ಮುಕ್ತಿ ಶೈವ ಮುಕ್ತಿ ವಿದುಷ್ಯತಿ, ಸ್ವಲ್ಪ ದೋಷಗ್ರಸ್ತ ಆಗತ್ತೆ ಮುಕ್ತಿ. ದೋಷ ಏನ್ ದೋಷ? ಆನಂದ ಹ್ರಾಸ ದೋಷೇಣ ಅಂತ. ಇದರಲ್ಲಿ ವಸ್ತು ವೈಭವ ಅಂತ ಹೇಳಿದ್ದಾರೆ. ವಸ್ತು ವೈಭವ ಅಂದ್ರೆ ಗುರುಶಾಪ ವಸ್ತು ವೈಭವ ಇದ್ದವನ್ಗೆ ತಟ್ಟಲ್ಲ ಅಂತ. ತಟ್ಟಲ್ಲ ಅಂದ್ರೆ ಮೋಕ್ಷಕ್ಕೆ ಪ್ರತಿಬಂಧಕ ಆಗಲ್ಲ, ಮೋಕ್ಷದಲ್ಲಿ ಆನಂದಕ್ಕೆ ಮಾತ್ರ ತೊಂದರೆ ಆಗತ್ತೆ ಗುರುಶಾಪ. ಅಂತೂ ಫಲ ಇದ್ದೇ ಇದೆ, ಗುರುಶಾಪ ಒಳ್ಳೇದಲ್ಲ. ಇಲ್ಲಿ ಆನಂದ ವೈಭವ ಪಡಿಬೇಕು ಅಂದ್ರೆ ವಸ್ತು ವೈಭವ ಚೆನ್ನಾಗಿರ್ಬೇಕು. ವಸ್ತು ವೈಭವ ಅಂತ ಆಚಾರ್ಯ ಉತ್ತರ ಕೊಟ್ರು. ವಸ್ತು ವೈಭವ ಅಂದ್ರೆ ವಸ್ತು ಅಂದ್ರೆ ಬ್ರಹ್ಮನ ಜ್ಞಾನ ಇರ್ಬೇಕು, ಪರಮಾತ್ಮನ ಜ್ಞಾನ ವೈಭವ ಇದ್ದವನಿಗೆ ಅಂದ್ರೆ ದೇವರ ಅಪರೋಕ್ಷ ಜ್ಞಾನವನ್ನ ಪಡೆದವನಿಗೆ ಮೋಕ್ಷ ನಿಶ್ಚಿತ. ಆದ್ರಿಂದ ಈ ಗುರುಶಾಪದಿಂದ ಅದಕ್ಕೇನು ತೊಂದರೆ ಇಲ್ಲ. ಅಷ್ಟೇ ಅಲ್ಲ, ಇನ್ನೊಂದು ಮಾತನ್ನ ಹೇಳ್ತಾರೆ. ಈಗ ಗುರುಗಳು ವರ ಕೊಟ್ಕೂಡ್ಲೆ ಮೋಕ್ಷಕ್ಕೆ ಹೋಗ್ತಾನ? ಇಲ್ಲ, ಗುರುಗಳ ವರದಿಂದ ಮೋಕ್ಷ ಆಗಲ್ಲ, ಗುರುಗಳ ಶಾಪದಿಂದಲೂ ಮೋಕ್ಷ ಆಗಲ್ಲ. ಹೊರತು ಏನು? ಗುರುಗಳ ಅನುಗ್ರಹದಿಂದ ದೇವರ ಮೇಲೆ ಭಕ್ತಿಯಾಗಿ ದೇವರ ಅನುಗ್ರಹ ಆಗತ್ತೆ. ಆ ದೇವರ ಅನುಗ್ರಹದಿಂದಲೇ ಕೊನೆಗೆ ಮೋಕ್ಷ. ದೇವರ ಮನಸ್ಸು ಮಾಡದೆ ಮೋಕ್ಷದಿಂದ ಹೊರಗಡೆನೂ ಹಾಕ್ಬೋದು ನಮ್ಮನ್ನ, ಅದ್ ಬೇರೆ ವಿಷಯ. ಆದ್ರೆ ದೇವರ ಸಂಕಲ್ಪ ಆಗಿದೆ, ನಚ ಪುನರಾವರ್ತದೆ. ಒಮ್ಮೆ ಮೋಕ್ಷಕ್ಕೆ ಹೋದವನು ವಾಪಸ್ಸು ಮೋಕ್ಷದಿಂದ ಇಲ್ಲಿಗೆ ಬರಲ್ಲ ಸಂಸಾರಕ್ಕೆ. ಮೋಕ್ಷದಲ್ಲಿದ್ದಾಗ ಇದು ಮಾತ್ರ ಸಂಕಲ್ಪ ಮಾಡಿದಾನೆ ದೇವರು, ಏನಾದ್ರೂ ತಪ್ಪನ್ನ ಮಾಡಿದ್ರೆ ಆನಂದದಲ್ಲಿ ಹ್ರಾಸ ಇದ್ದೇ ಇದೆ. ಹಾಗಾಗಿ ಆದ್ರೆ ಮೋಕ್ಷದಲ್ಲಿರೋರು ಏನ್ ತಪ್ಪು ಮಾಡ್ತಾರೆ? ಯಾಕೆ ತಪ್ಪು ಮಾಡ್ತಾರೆ? ಎಲ್ಲಾ ದೋಷ ಬಿಟ್ಟು ಹೋದವ್ರು ಅಲ್ಲಿ ಮೋಕ್ಷದಲ್ಲಿ ಇರೋರು. ಅವ್ರು ಯಾವುದೇ ದೋಷವನ್ನು ಮಾಡೋರಲ್ಲ, ಮುಕ್ತಿಯಲ್ಲಿರ್ತಾರೆ, ಮುಕ್ತಿಯಲ್ಲಿ ಆನಂದವನ್ನ ಅನುಭವಿಸ್ತಾ ಇರ್ತಾರೆ. ಆದ್ರೆ ಅಲ್ಲೂ ಕೂಡ ದೇವರೇ ಕೆಲವು ಸಲ ಯೋಗ್ಯತೆ ಮೀರಿ ಏನಾದ್ರೂ ಪುಣ್ಯವನ್ನ ಮಾಡಿದ್ರೆ ಆ ಪುಣ್ಯವನ್ನ ಕಳಿಲಿಕ್ಕೆ ಏನಾದ್ರೂ ಅವರಿಂದ ಅಪರಾಧವನ್ನ ಮಾಡಿಸಿ ಮತ್ತೆ ಆ ಪುಣ್ಯ ಹ್ರಾಸ ಮಾಡ್ತಾನೆ ಅಂತ ಇಷ್ಟೇ ಹೇಳ್ಬೇಕು. ಅದರಿಂದ ಮೋಕ್ಷ ಅಂತೂ ಬ್ರಹ್ಮಜ್ಞಾನಿಗೆ ನಿಶ್ಚಿತ ಅನ್ನೋ ವಿಷಯವನ್ನ ಇಲ್ಲಿವರೆಗೆ ತಿಳಿಸಿದ್ರು. ಇನ್ನು ಆ ಬ್ರಹ್ಮಸೂತ್ರದ ಅರ್ಥವನ್ನು ಗಮನಿಸ್ಬೇಕು. ಓಂ ಪ್ರಧಾನವದೇವಹಿ ತದುಕ್ತಂ ಓಂ ಅಂತ ಬ್ರಹ್ಮಸೂತ್ರ. ಇದರ ಅರ್ಥ ಇಷ್ಟು, ತದುಕ್ತಂ ಅಂತ ಹೇಳಿದ್ದಾರೆ. ತತ್ ಅಂದ್ರೆ ಶ್ರವಣ ಮನನ ನಿಧಿಧ್ಯಾಸನ, ಇದನ್ನೆಲ್ಲ ಪ್ರಧಾನವದೇವ ಪ್ರಕೃಷ್ಟ ದಾನ ಮಾಡ್ಬೇಕಂತೆ. ಚೆನ್ನಾಗಿ ಗುರುಗಳು ದಾನ ಮಾಡೋದೊಂದು ಏನರ್ಥ? ಜ್ಞಾನೋಪದೇಶ ಮಾಡ್ಬೇಕಾದ್ರೆ ಪ್ರೀತಿಯಿಂದ ಜ್ಞಾನೋಪದೇಶ ಅಂತೆ. ಬೈಕೊಂಡು ಜ್ಞಾನೋಪದೇಶ ಮಾಡ್ತಾ ಇದ್ರೆ ಶಿಷ್ಯರಿಗೆ ವಿದ್ಯೆ ಹತ್ತೋದೇ ಇಲ್ವಂತೆ. ಅದರಿಂದ ಇವರು ಸಂತೋಷವಾಗಿ ಗುರುಗಳು ಶಿಷ್ಯನಿಗೆ ಪ್ರದಾನ ಮಾಡ್ಬೇಕು. ಪ್ರಕೃಷ್ಟವಾದ ದಾನ, ವಿದ್ಯಾದಾನ ಸಂತೋಷದಿಂದ ಮಾಡಿದ್ರೆ ಮಾತ್ರ ಅದು ಜ್ಞಾನಕ್ಕೆ ಕಾರಣ ಆಗತ್ತೆ. ಯಾಕೆ ಅಂದ್ರೆ ಜ್ಞಾನವು ಗುರುಪ್ರಸಾದ ಅಧೀನ ಅನ್ನೋದು ಎಲ್ರಿಗೂ ಗೊತ್ತು. ಒಳ್ಳೆ ಶಾಸ್ತ್ರಜ್ಞಾನ ಬರ್ಬೇಕು ಅಂದ್ರೆ ಗುರುಗಳ ಅನುಗ್ರಹ ಇಲ್ಲದೆ ಬರೋದಿಲ್ಲ. ಯಾಕೆಂದ್ರೆ ಉಕ್ತಂ, ಇದನ್ನು ವೇದದಲ್ಲಿ ಹೇಳಿದ್ದಾರೆ.
ಆಚಾರ್ಯವಾನ್ ಪುರುಷೋ ವೇದ ಅಂತ ಬಹಳ ಪ್ರಸಿದ್ಧವಾದ ಮಾತು. ಆಚಾರ್ಯವಾನ್, ಯಾರು ಆಚಾರ್ಯರನ್ನ ಹೊಂದಿರ್ತಾರೆ ಅಂಥ ಮನುಷ್ಯ ಶಾಸ್ತ್ರಜ್ಞಾನವನ್ನ ಪಡಿತಾನೆ, ಅವನಿಗೆ ಅದು ಸಿದ್ಧಿ ಆಗತ್ತೆ ನಿಶ್ಚಯವಾಗಿ ಅಂತ. ಯಾಕೆ ಆಚಾರ್ಯವಾನ್, ಆಚಾರ್ಯರನ್ನ ಪಡೆದವನು ಅಂದ್ರೆ ಮನೇಲಿ ಆಚಾರ್ಯನ ಇಟ್ಕೊಂಡ್ ಕೂಡ್ಲೆ ಶಾಸ್ತ್ರಜ್ಞಾನ ಬರಲ್ಲ ಅವನಿಗೆ. ಅದಕ್ಕೆ ಆಚಾರ್ಯವಾನ್ ಅಂದ್ರೆ ಆಚಾರ್ಯ ಉಳ್ಳಂತಹ ಪುರುಷ. ಆಚಾರ್ಯ ಉಳ್ಳವನು ಅಂದ್ರೆ ಆಚಾರ್ಯತ ಪಾಠ ಕಲಿಬೇಕು ಅಂತ ಅರ್ಥ. ಪಾಠ ಕೇಳಿದ್ರೆ ಮತ್ತವನಿಗೆ ಶಾಸ್ತ್ರಜ್ಞಾನ ಹೇಗ್ ಬರೋದು? ಆದ್ರಿಂದ ಆಚಾರ್ಯರಲ್ಲಿ ಪಾಠವನ್ನ ಕೇಳುವಂತ ಅವನು ಪ್ರವೃತ್ತಿಯನ್ನ ಮಾಡಿ ಆಚಾರ್ಯರ ಪ್ರಸನ್ನತೆಯನ್ನ ಸಂಪಾದನೆ ಮಾಡಿಕೊಂಡು ಅವನು ವೇದ ತಿಳಿಲಿಕ್ಕೆ ಸಾಧ್ಯ, ಶಾಸ್ತ್ರವನ್ನ ಚೆನ್ನಾಗಿ. ಅದರಿಂದ ಪ್ರಸನ್ನನಾದ ಆಚಾರ್ಯನನ್ನ ಹೊಂದಿರೋ ಪುರುಷ ವೇದ, ಶಾಸ್ತ್ರಜ್ಞಾನವನ್ನು ಚೆನ್ನಾಗಿ ಪಡಿತಾನೆ ಅಂತ. ಇಷ್ಟು ಈ ಪ್ರಧಾನ ಅಧಿಕರಣದ ಸಾರ. ಈ ಮುಂದಕ್ಕೆ ಇನ್ನೊಂದು ಹೊಸ ಅಧಿಕರಣ ಲಿಂಗಭೂಯಸ್ತು ಅಧಿಕರಣಂ ಅಂತ, ಅಲ್ಲೂ ಗುರುಗಳ ಬಗ್ಗೆನ ಚರ್ಚೆ ಮಾಡ್ತಾರೆ. ಮತ್ತೆ ಗುರುಪ್ರಸಾದದ ಬಗ್ಗೆ ಇನ್ನೊಂದ್ ಸ್ವಲ್ಪ ವಿಚಾರಗಳಿದೆ, ಒಳ್ಳೆ ವಿಚಾರಗಳಲ್ಲೂ ಕೂಡ. ಅದೇನ್ ವಿಚಾರಗಳು ಅನ್ನೋದನ್ನ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತ ಶ್ರೀಮನ್ ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತೇನೆ. ಶ್ರೀ ನಮಸ್ಕಾರ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಆಚಾರ್ಯ.